ಇದೇನಕ್ಕ ಇದು ಮನೆನಾ? ಒಳ್ಳೆ ಮೈಸೂರು ಅರಮನೆ ಇದ್ದಂಗದೆ ಅಕ್ಕ. ಇದೇನಕ್ಕ ಮನೆ ಮುಂದೆ ಇಷ್ಟೊಂದು ಜಾಗದಲ್ಲಿ ತೋಟ ಬೆಳೆಸ್ಬಿಟ್ಟಿದ್ದಾರೆ. ಬೇರೆ ಯಾರಾದ್ರೂ ಆಗಿರೋ ಒಂದು 10 ಮನೆ ಕಟ್ಟಿ ಬಾಡಿಗೆಗೆ ಬಿಟ್ಟಿರೋರು. ಇದರಿಂದ ಏನ್ ಗೊತ್ತಾಗುತ್ತೆ ಗೊತ್ತಾ? ಇವರು ಬಿಸ್ನೆಸ್ಗಿಂತ ಹೆಚ್ಚಾಗಿ ಬದುಕನ್ ಪ್ರೀತಿಸೋರು. ಮನೆ ಅಂದವಾಗಿದ್ರೆ ಮನ್ಸು ನೆಮ್ಮದಿಯಾಗಿರುತ್ತೆ. ಹೌದು ಕಣಣ್ಣ, ಹೌದು. ನಮಸ್ಕಾರ. ನಮಸ್ತೆ ಅಮ್ಮ. ಬನ್ನಿ ಬೀಗ್ರೆ, ಬನ್ನಿ. ನಮಸ್ತೆ. 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 ಎಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ ಸರ್. ಬನ್ನಿ ಬನ್ನಿ. ಏನ್ರಿ ಇದು? ನನ್ನ ತವ್ರ ಮನೆಯವರು, ನಮ್ಮ ನೆಂಟ್ರಿಷ್ಟ್ರು, ನಮ್ಮ ಸ್ನೇಹಿತರು ಎಲ್ರಿಗೂ ಸೇರಿದ್ರು ಇಷ್ಟು ದೊಡ್ಡ ಮನೆ ಆಗಲ್ವಲ್ರಿ? ಅಲ್ಪಂಗೂ ಆರ್ಯಂಗೂ ವ್ಯತ್ಯಾಸ ಇಲ್ವೇನೆ? ಗಣಿ ಸೋಸ್ಬಿಡೋಣ. ಪ್ರಾಸಕ್ಕೆ ಅಂತ ಒಂದು ಮಾತಾಡ್ಬಿಟ್ಟೆ ಅಷ್ಟೇ. ವೀಣಾ, ಇಷ್ಟು ದೊಡ್ಡ ಮನೆ ನೋಡಿ ಶಾಕ್ ಆಗ್ಬಿಟ್ಟ? ನಾನ್ ನೋಡಿದಿರೋ ದೊಡ್ಡ ಮನೆನಾಕ. ಬನ್ನಿ ಕೂತ್ಕೊಳ್ಳಿ. ಸುಬ್ಬು, ನಮ್ಮನು ಈ ಮನೇಲಿ ಬಂದಿರ್ತಾಳೆ ಅಂದ್ರೆ ನಿಜವಾಗ್ಲೂ ರಾಜಯೋಗನೇ. ಅನು ಬಂದಿಲ್ವಾ? ಅನುನಾ? ಅವಳು ಯಾಕೆ ಬರ್ತಾಳೆ? ಇದು ಗಂಡಿನ ಮನೆ ನೋಡೋ ಶಾಸ್ತ್ರ ಅಲ್ವಾ? ನಮ್ ಕಡೆ ಹುಡುಗಿನ ಹಾಗೆಲ್ಲ ಕರ್ಕೊಂಡ್ ಬರಲ್ಲ. ಆಟ ಆಡಿಸ್ತಿದ್ದಾಳ? ಅಯ್ಯೋ ಸರ್, ನಿಜವಾಗ್ಲೂ ಅನು ಬಂದಿಲ್ಲ. ಅವಳು ಬರ್ತಾಳೆ ಅನ್ಕೊಂಡಿದ್ರಾ? ನಿಮ್ಗೆ ಹೇಳೋದಕ್ಕೆ ನನಗೂ ಮರ್ತೋಯ್ತು. ನಮ್ಮ ಕಡೆ ಹುಡುಗಿನ ಮದ್ವೆಗ್ ಮುಂಚೆ ಅತ್ತೆ ಮನೆಗೆ ಕಳಿಸೋ ಆಗಿಲ್ಲ. ಇದೆಂತ ಆರ್ಯ, ಅನು ಹೇಗಿದ್ರು ಈ ಮನೆಗೆ ಬರ್ಬೇಕಾದವಳಲ್ವಾ? ಇವತ್ತಲ್ಲ ಅಂದ್ರೆ 2 ದಿವಸ ಬಿಟ್ಟು ಬರ್ತಾಳೆ. ಚೆಂಡೆ, ನಿನಗೆ ಗೊತ್ತಿರುತ್ತಲ್ಲ, ಅವಳು ಬಂದಿದ್ದಾಳ? ನಿಜವಾಗ್ಲೂ ಅವಳು ಬಂದಿಲ್ಲ ಆರ್ಯ. ಏನ್ ಶಾಸ್ತ್ರ ಇದು? ಈ ಶಾಸ್ತ್ರ ಕಂಡು ಹಿಡ್ದವನ್ನ ಏನ್ ಮಾಡ್ಲಿ ಹೇಳು? ಸುಮ್ಮನೆ ಇರು. ಯಾವಾಗ್ಲೂ ಆರ್ಡರ್ಗೆ ಕಾಯ್ತಾ ಇರ್ತೀಯ. ಬನ್ನಿ ಮೊದಲು ದೇವ್ರಿಗೆ ನಮಸ್ಕಾರ ಮಾಡೋಣ. ನಾವು ನಂಬಿರೋ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಹಲೋ ಸರ್, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ನೀವು ಬ್ಯುಸಿ ಇರ್ತೀರೇನೋ ಅಂತ ಮಾಡಲಿಲ್ಲ. ಸಿಕ್ಕಾಪಟ್ಟೆ ಬಿಸಿ. ಹಾಗಾದ್ರೆ ಆಮೇಲೆ ಮಾಡಿ ಸರ್, ಪರವಾಗಿಲ್ಲ. ಏ ಅನು. ಸರ್ ಏನಾಯ್ತು? ಏನಾಯ್ತಾ? ನಾನು ಬರೋಣ ಅಂತಾನೆ ರೆಡಿ ಆಗಿದ್ದೆ, ಆದ್ರೆ ಚಿಕ್ಕಮ್ಮ. ಯಜಮಾನಿ ಬರ್ತಾರೆ ಅಂತ ಸೇವಕಂತರ ಕಾಯ್ತಾ ಇದ್ದೀನಿ. ಆದ್ರೆ ನಿನ್ ಕಡೆಯಿಂದ ಒಂದೇ ಒಂದು ಸಂದೇಶನೂ ಹಾರು ಬಂದಿಲ್ಲ.
ಈಗ ನಾನೇ ಫೋನ್ ಮಾಡಿದಾಗ ನಾನು ಫೋನ್ ಮಾಡೋಣ ಅನ್ಕೊಂಡಿದ್ದೆ ಅಂತ ಹೇಳ್ತಿದ್ಯಾ? ಅಯ್ಯೋ, ನಮ್ಮ ಯಜಮಾನ್ರು ಕೋಪದಲ್ಲಿದ್ದಾರಾ? ಕೋಪ ಮಾಡ್ಕೊಳ್ದೆ ಇನ್ನೇನು? ಏನಂದೆ? ನೀವ್ ನನ್ನ ಯಜಮಾನಿ ಅಂತ ಅಂದ್ರಲ್ಲ, ಅದಕ್ಕೆ ನಾನು ನಿಮ್ಮನ್ನ ಯಜಮಾನ್ರು ಅಂತಂದೆ. ನಿಮ್ ಕೋಪದ ಬಿಸಿಗೆ ನನ್ ಫೋನ್ ಚಾರ್ಜು ಜಾಸ್ತಿ ಆಗೋಯ್ತು ಗೊತ್ತಾ? ಆದ್ರೂ ನೀನ್ ಬರ್ತಿಲ್ಲ ಅಂತ ಒಂದ್ ಮಾತು ತಿಳ್ಸೋಕ್ ಏನಾಗ್ತಾ ಇತ್ತ ನಿನಗೆ? ಸಾರಿ ಸರ್, ಫೋನಲ್ಲಿ ಹೇಳಿ ನಿಮ್ ಮೂಡ್ ಯಾಕೆ ಅಪ್ಸೆಟ್ ಮಾಡೋದು ಅಂತ ಸುಮ್ಮನಾಗೋದೆ. ಅದೆಲ್ಲ ನನಗೆ ಬೇಕಾಗಿಲ್ಲ. ಈಗ ನಾನು ನಿನ್ನ ನೋಡ್ಬೇಕಷ್ಟೇ. ನಾನ್ ನೋಡಿರೋ ಎಲ್ಲಾ ರೊಮ್ಯಾಂಟಿಕ್ ಮೂವಿಲೂ ಇದು ವರ್ಕ್ ಆಗಿದೆ. ಈಗ್ಲೂ ವರ್ಕ್ ಆಗುತ್ತಾ ಅಂತ ನೋಡೋಣ. ಏನು? ಕಣ್ ಮುಚ್ಕೊಳ್ಳಿ, ನಿಮಗ್ ಕಾಣೋ ಮುಖ ಯಾವ್ದು ಅಂತ ಹೇಳಿ. ಅಲ್ವಾ? ಯಾರ ಮುಖ ಕಾಣ್ತಿದೆ ಸರ್? ಈ ಅನುಯಾಯಿಗೆ ಅನು ಬಿಟ್ರೆ ಇನ್ ಯಾರು ತಾನೇ ಕಾಣ್ತಾರೆ ಹೇಳು? ಸೂಪರ್, ರೊಮ್ಯಾಂಟಿಕ್ ಫಿಲ್ಮ್ ಟ್ರಿಕ್ಕು ಇಲ್ಲೂ ವರ್ಕೌಟ್ ಆಗೋಯ್ತು. ಮದುವೆ ಆದ್ಮೇಲೂ ಹೀಗೆ ಕಣ್ ಮುಚ್ಕೊಳ್ಳಿ ಅಂತ ಹೇಳ್ತೀಯಾ? ಸರ್, ಈಗ ನೀವು ನನ್ನನ್ನ ಕಣ್ ಮುಚ್ಕೊಳ್ಳೋ ಹಾಗೆ ಮಾಡಬೇಡಿ. ಸರಿ ಅನು, ಈಗ ನನ್ನ ಕೋಪ ಇಳಿತು. ಆರ್ಯ, ಸರಿ, ನನಗೆ ಹೆಣ್ಣು ಕೊಡೋ ದೇವರುಗಳು ಬಂದಿದ್ದಾರೆ, ಅವರನ್ನು ನಾವು ಉಚ್ಚರಿಸ್ಬೇಕು. ಬರ್ಲಾ? ಬಾಯ್ ಸರ್. ಹಾಮ, ಅದನ್ನು ನಾವು ಜರ್ಮನಿಯಲ್ಲಿ ತಗೊಂಡಿದ್ದು ಅಲ್ವಾ ಹರ್ಷ? ನೋ ನೋ ನೋ, ನಾಟ್ ಜರ್ಮನಿ, ಆಮ್ಸ್ಟರ್ಡ್ಯಾಮ್. ಎರಡು ಅಕ್ಕಪಕ್ಕದಲ್ಲೇ ಅಲ್ವಾ ಇರೋದು? ಇಂಥ ವಸ್ತುಗಳು ಹೊರದೇಶದಲ್ಲೂ ಸಿಗುತ್ತಾ ಮೇಡಮ್? ನಮ್ಮ ಭಾರತ ದೇಶದ ವಸ್ತು ಇದ್ದಾಗಿದೆ. ಯಾ, ಆ ಕಂಟ್ರಿಲಿ ಒಂದು ಇಂಡಿಯನ್ ಸ್ಟೋರ್ ಇತ್ತು, ಅಲ್ಲಿ ಪರ್ಚೇಸ್ ಮಾಡಿತ್ತು. ಅದನ್ನ ಇಲ್ಲೇ ತಗೋಬೋದಾಗಿತ್ತಲ್ಲ. ಅಲ್ಲಿರೋ ಇಂಡಿಯನ್ಸ್ಗೆ ಲಾಭ ಬೇಡವಾ, ಅದಕ್ಕೆ ತಗೊಂಡ್ವಿ. ನೋಡಿದ್ರೇನ್ರಿ, ಅಲ್ಲಿ ತಗೊಂಡು ಅಲ್ಲಿರೋರಿಗೆ ಲಾಭ ಮಾಡಿಕೊಡೋದಂತೆ. ಈ ಮನೆ ಕನ್ಸ್ಟ್ರಕ್ಷನ್ ತುಂಬಾ ಚೆನ್ನಾಗಿದೆ ಕಣೆ. ಹೊರಗಡೆ ಸದ್ಯ ಕೇಳಲ್ಲ, ಈ ಮನೆನೇ ಒಂದು ಪ್ರಪಂಚ. ನಮ್ಮ ಮನು ಓದುವಾಗ ಕಿವಿ ಮುಚ್ಕೊಳ್ಳೋ ಹಾಗೆ ತಲೆ ಸುತ್ತ ಕಂಬಳಿ ಸುತ್ಕೊಂಡು ಓದೋಳು. ನಮ್ಮ ಒಟಾರದಲ್ಲಿ ಬರೀ ಗಲಾಟೆ. ನಮ್ಮ ಒಟಾರದಲ್ಲೆಲ್ಲ ಗಲಾಟೆ, ಇವಳ್ದೆ ತುಂಬಾ ಗಲಾಟೆ. ನಮ್ಮ ಒಟಾರದಲ್ಲಿ ಗಲಾಟೆ ಇದ್ರೇನೆ ಸಮಾಧಾನ. ಇಷ್ಟೊಂದು ಸೈಲೆಂಟ್ ಆಗಿದ್ರೆ ನನಗೆ ನಿದ್ದೆನೆ ಬರಲ್ಲ. ಯಾ, ದಟ್ಸ್ ಟ್ರೂ. ಮೇಲ್ಗಡೆ ಫ್ಲೋರು ಕೂಡ ನೋಡೋದು ಬಾಕಿ ಇದೆ. ಅದಾದ್ಮೇಲೆ ವಿ ಶಿಲ್ ಹ್ಯಾವ್ ಸಮ್ ಫುಡ್. ಆಮೇಲೆ ಮದುವೆ ಅಟೈರ್ಸ್ ನ ಕೂಡ ಫೈನಲ್ ಮಾಡಬೇಕು. ಎಲ್ಲದಕ್ಕೂ ಟೈಮ್ ಟೇಬಲ್ ಹಾಕ್ತೀರಾ? ಅಫ್ಕೋರ್ಸ್. ಮದುವೆಲೂ ಟೈಮ್ ಟೇಬಲ್ ಹಾಕೋದನ್ನ ನಾವು ನೋಡೂ ಇಲ್ಲ, ಕೇಳೂ ಇಲ್ಲ. ಹೈ ಪ್ರೊಫೈಲ್ ವೆಡ್ಡಿಂಗ್ಸ್ ಎಲ್ಲ ಹೀಗೆ ನಡೆಯೋದು. ಐ ಅಂಡರ್ಸ್ಟ್ಯಾಂಡ್, ನೀವು ಇದನ್ನೆಲ್ಲ ನೋಡಿರಲ್ಲ. ಬಟ್ ದೆನ್ ಯಾವ ಟೈಮಲ್ಲಿ ಯಾರು ಎಂಟ್ರಿ ಆಗಬೇಕು ಅಂಡ್ ಯಾವ್ಯಾವ ಇವೆಂಟ್ಸ್ ಯಾವ್ಯಾವ ಟೈಮಲ್ಲಿ ಆಗಬೇಕು, ಪ್ರತಿಯೊಂದನ್ನು ಶೆಡ್ಯೂಲ್ ಪ್ರಕಾರನೇ ಆಗಬೇಕು. ಆಗ್ಲೇ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಸೊ ಒನ್ಸ್ ಯು ಗೆಟ್ ದ ಕ್ಲಾರಿಟಿ, ನೀವೆಲ್ಲರೂ ಕೂಡ ಯಾರ್ಯಾರನ್ನ ಇನ್ವೈಟ್ ಮಾಡ್ತಿದ್ದೀರಾ ಅನ್ನೋ ಲಿಸ್ಟನ್ನ ಫೈನಲ್ ಮಾಡಿ ನನಗೆ ಕಳಿಸಿ. ಅದ್ರ ಪ್ರಕಾರ ನಾನು ಪ್ಲಾನ್ ಮಾಡ್ತೀನಿ. ಓಕೆ? ನಾವು ಎಷ್ಟು ಬೇಗ ನಿಮ್ಗೆ ಯಾರ್ಯಾರು ಬರ್ತಾರೆ ಅಂತ ಲಿಸ್ಟ್ ಕೊಟ್ರೆ ಅಷ್ಟು ಒಳ್ಳೇದಾಗುತ್ತಲ್ವ ಮೇಡಮ್ ನಿಮಗೆ? ಶೋರ್. ಪುಷ್ಪ, ಆದಷ್ಟು ಬೇಗ ನಮ್ಮ ಕಡೆಯಿಂದ ಯಾರ್ಯಾರು ಬರ್ತಾರೆ ಅಂತ ಲಿಸ್ಟನ್ನ ಮೇಡಮ್ಗೆ ತಲುಪಿಸ್ಬೇಡ. ಸುಬ್ಬು, ಶಿವಮೊಗ್ಗ ಚಿಕ್ಕಮ್ಮ ಅನು ಮದುವೆ ನೋಡಬೇಕು ಅಂತಾನೆ ಉಸಿರಿಡ್ಕೊಂಡಿದ್ದಾರೆ. ಪಕ್ಕ ಮದುವೆಗೆ ಬರ್ತಿರೋ ಇಲ್ವೋ ಅಂತ ಏಕೆ ಕೇಳೋದು? ಅವ್ರಿಗೆ ಬರಬೇಕು ಅಂತ ತುಂಬ ಇಷ್ಟ ಇದೆ. ಹುಷಾರಾಗಿದ್ರೆ ಖಂಡಿತ ಬರ್ತಾರೆ, ಇಲ್ಲ ಅಂದರೆ ಇಲ್ಲ. ಇದನ್ನ ಲಿಸ್ಟ್ಗೆ ಹೇಗೆ ಹಾಕೋದು?
ಆ ಉಸಿರಿಡ್ಕೊಂಡಿರೋರ್ ಕೇಸ್ ಎಲ್ಲ ಇಲ್ಲಿ ಬೇಡ ಕಡೆ, ನಾವು ಮನೇಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ಬನ್ನಿ. ಎಲ್ಲ ರೆಡಿ ಇದೆಯಾ? ಮಾನ್ಸಿ ಮೋರೆ ರೆಡಿ ಇದೆ. ಅದೇನು ಅಮ್ಮೋರೆ ಪಮ್ಮೋರೆ ಅಂತ ಮಾನ್ಸಿ ಮ್ಯಾಮ್ ಅಂತ ಕರಿ ಅಷ್ಟೇ. ಓಕೆ ಮೇಡಮ್. ಎಲ್ಲ ರೆಡಿ ಇದೆ ಅಲ್ಲ? ಬನ್ನಿ ಎಲ್ಲ ಪ್ಲೀಸ್. ಕುತ್ಕೊಳ್ಳಿ ಸುಬ್ಬ ಅವರೇ. ರೀ, ಮನೇಲಿರೋ ಐಟಮ್ನೆಲ್ಲ ಬೇರೆ ಬೇರೆ ದೇಶದಿಂದ ತರಿಸಿದ್ದಾರೆ ಅಂದಮೇಲೆ ಊಟ ತಿಂಡಿನೂ ತುಂಬಾ ಚೆನ್ನಾಗಿರುತ್ತಲ್ಲ. ಟಿವಿನಲ್ಲಿ ನೋಡೋ ತಿಂಡಿಗಳೆಲ್ಲ ಚೆನ್ನಾಗಿ ತಿನ್ಬೋದು. ಮಂದ, ನಾ ಹೇಳಿದಾರ ತಗೊಂಬ. ಮಾಮಿನ್ ಲಾ, ಇವ್ರಿಗೆಲ್ಲ ನಾವು ತಿನ್ನೋ ಫುಡ್ ಕಂಫರ್ಟಬಲ್ ಆಗುತ್ತೋ ಇಲ್ವೋ ಅಂತ ಅವ್ರು ತಿನ್ನೋ ತರ ಫುಡ್ನೇ ನಾನು ರೆಡಿ ಮಾಡಿಸಿದೀನಿ. ಲೈಕ್ ಅವಲಕ್ಕಿ ಉಪ್ಪಿಟ್ಟು, ಫಿಲ್ಟರ್ ಕಾಫಿ, ಇವರೆಲ್ಲ ಅದೇ ಅಲ್ವಾ ತಿನ್ನೋದು? ಸಾಕು ಸಾಕು ಸಾಕು. ಏ ವೀಣಾ, ಹೊಸ ತಿಂಡಿಗಳ ದರ್ಶನ ಆಗುತ್ತೆ ಅಂದ್ರೆ ದರ್ಶಿನಿ ಪಲಾರದಲ್ಲಿರೋ ತಿಂಡಿಗಳು ನಮಗೆ ಬಿಡಿಸ್ತಾ ಇದ್ದಾರೆ. ಅವಲಕ್ಕಿ ಉಪ್ಪಿಟ್ಟು ಮಾಡಿಸಿದ್ದೀರಾ? ಸೂಪರ್. ನಮ್ಮೆಲ್ರಿಗೂ ಅದೇ ಅಂದ್ರೆ ತುಂಬಾ ಇಷ್ಟ. ಅವಲಕ್ಕಿ ಉಪ್ಪಿಟ್ಟಿನಲ್ಲಿ ಪಂಚಭಕ್ಷ ಪರಮಾನ್ನನೇ ಇದೆ. ಇದನ್ನ ತಿಂದ್ರೆ ಜಗತ್ತಿನ ಎಲ್ಲಾ ತಿಂಡಿಗಳನ್ನು ತಿಂದಾಗೆ. ಹೌದೌದು. ನನಗೂ ಅವಲಕ್ಕಿ ಉಪ್ಪಿಟ್ಟಂದ್ರೆ ತುಂಬಾನೇ ಇಷ್ಟ. ಆದ್ರೆ ನಾನು ನಿಮಗೋಸ್ಕರ ನಮ್ಮಲ್ಲಿರೋ ವಿಶೇಷ ತಿಂಡಿಗಳನ್ನು ಮಾಡಿಸಿದ್ದೀನಿ. ಅದ್ರ ರುಚಿನೂ ನೋಡಿ. ಮಂದ, ಇದು ಬಾದಾಮ್ ಹಾಲಲ್ಲಿ ಮಾಡಿರೋ ಮಫಿನ್ಸ್. ಇದು ಚಾಕೋ ಚಿಪ್ಸ್. ದಾದಾ, ದಿಸ್ ಇಸ್ ಅಮೆರಿಕನ್ ಮಿಂಟ್ ಚಾಕೋ ಚಿಪ್ ಐಸ್ ಕ್ರೀಮ್. ಅದು ಮಿಕ್ಸ್ಡ್ ಇಂಡಿಯನ್ ಬೆರಿ ಶೇಕ್, ನನ್ನ ಫೇವ್ರೆಟ್. ಸೂಪರ್ ಆಗಿದೆ ಮಾನಸಿಯವರೇ, ಸೂಪರ್. ಅಕ್ಕ, ರುಚಿನೂ ಸೂಪರ್. ಪ್ರತಿದಿನ ಬ್ರೇಕ್ಫಾಸ್ಟ್ಗೆ ಇದೇ ತಿಂಡಿನಾ? ತುಂಬಾ ಚೆನ್ನಾಗಿದೆ. ನೋಡಿದ್ರ ಮೊಮಿನ್ಲಾ, ಅವ್ರು ಎಷ್ಟು ಚೆನ್ನಾಗಿ ನಮ್ ಲೈಫ್ ಸ್ಟೈಲ್ಗೆ, ನಮ್ ಫುಡ್ಗೆ ಅಡ್ಜಸ್ಟ್ ಆಗ್ತಿದ್ದಾರೆ. ನೀವೇ ನಾವು ಅವ್ರ ತಕ್ಕಂತಿರ್ಬೇಕು ಅಂತ ಅನ್ನೆಸೆಸರಿ ಟೆನ್ಷನ್ ಮಾಡ್ಕೋತಾ ಇದ್ರಿ. ದೇರ್ ಫೈನ್ ವಿತ್ ಅವರ್ ವೇ. ಮಂದ, ಸ್ವಲ್ಪ ಉಪ್ಪಿಟ್ಟು ಬಡಿಸು. ತಿಂಡಿ ಎಲ್ಲ ತಿಂದಾದ್ಮೇಲೆ ಲೆಟ್ಸ್ ಹ್ಯಾವ್ ಅ ಲುಕ್ ಎಟ್ ದಟ್ ಐಸ್. ಅದು ತಿಂಡಿ ಆದ್ಮೇಲೆ ತಿನ್ನದ? ಹೌದು ಕಣೆ ವೀಣಾ, ಅದಕ್ಕೆ ತಿಂಡಿ ಆದ್ಮೇಲೆ ಅಂತ ಹೇಳಿದ್ದು ಅಲ್ವಾ ಮೀರಾ ಮೇಡಮ್? ನೋ ಪುಷ್ಪ ಅವರೇ, ಅಟೈರ್ಸ್ ಅಂದ್ರೆ ಬಟ್ಟೆಗಳು, ಮದ್ವೆ ಡ್ರೆಸ್ಸಸ್. ಅಯ್ಯನ್,
Prakash, can you show the designs from page 1 to 40? Yes, ma'am. Madhu? ಅಕ್ಕ ಇದು ಚೆನ್ನಾಗಿದೆ ನೋಡಿ. ನಾವು ಸುದರ್ಶನ್ ಸಿಲ್ಕ್ಸ್ ಅವ್ರ ಜೊತೆ ಕೊಲಾಬರೇಟ್ ಆಗ್ತಾ ಇದ್ದೀವಿ. ಸೊ ಇವ್ರ ಹತ್ರ ಇರುವಂತ ಎಲ್ಲ ಲೇಟೆಸ್ಟ್ ಅಂಡ್ ಬ್ಯೂಟಿಫುಲ್ ಡಿಸೈನ್ಸ್ ಇಲ್ಲಿದೆ. ಆ ಕಲರ್ ಎಲ್ಲ ನನ್ನ ಹತ್ರ ಇದೆ, ಇದನ್ನ ನಾನು ತಗೋತೀನಿ. ಪುಷ್ಪ ಅವರೇ, ಇನ್ನೂ ತುಂಬಾ ಡಿಸೈನ್ಸ್ ಇದೆ ನೋಡಿ. ಇಲ್ಲ ಇಲ್ಲ, ನನಗಿದ್ದು ಸಾಕು. ಇದೇನೆ ಅಕ್ಕ, ಇಷ್ಟೇನಾ? ಸೀರೆ ಅಂಗಡಿ ಇಟ್ಟಿರೋರು ನಾವು, ಇನ್ನೆಷ್ಟು ಅಂತ ಸೀರೆ ನೋಡೋದು? ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ್ದು ಚೆನ್ನಾಗಿದೆ ಅಂತ. ನನಗಿದ್ದು ಸಾಕು. ಅದಕ್ಕಲ್ಲ ಪುಷ್ಪ ಅವರೇ, ನಮ್ದು ಅರ್ಶನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಮ್ಯೂಸಿಕಲ್ ಈವ್ನಿಂಗ್, ಹೀಗೆ ತುಂಬಾ ಇವೆಂಟ್ಸ್ ಇದೆ. ಸೊ ನೀವು ಒಂದೊಂದಕ್ಕೂ ಒಂದೊಂದು ಸೀರೆನ ಸೆಲೆಕ್ಟ್ ಮಾಡಬೇಕು. ಆ ಪರ್ಟಿಕ್ಯುಲರ್ ಇವೆಂಟ್ಗೆ ಅದೇ ಬಟ್ಟೆಗಳನ್ನೇ ಹಾಕೊಂಡ್ಬರ್ಬೇಕು. ಸೊ ಓ ಹಾಗ. ಹೆಂಗಸ್ರಿಗೆಲ್ಲ ಇಷ್ಟೊಂದು ವೆರೈಟಿ, ಆದರೆ ನಮ್ಮ ಗಂಡಸರಿಗೆ ಒಂದು ಜುಬ್ಬ ಒಂದು ಪಂಚೆ ಅಷ್ಟೇ. ನೋ ನೋ ನೋ, ಹೆಂಗಸರಿಗಿಂತ ಜಾಸ್ತಿ ನಮ್ಮ ಗಂಡಸರಿಗೆ ವೆರೈಟೀಸ್ ಜಾಸ್ತಿ ಇದೆ. ವೇಟ್, ಮೀರಾ, ಯಾ, ಕ್ಯಾಟಲಾಗ್ ನಂಬರ್ 4 ಅದ್ರಲ್ಲಿರೋ ಮೆನ್ಸ್ ಕಲೆಕ್ಷನ್ ಎಲ್ಲ ತೋರಿಸಿ. ಯಾ, ನೋಡು ಎಷ್ಟೊಂದು ವೆರೈಟಿ. Mom-in-law, I like this saree. I'm gonna select this. ಮ್ಯಾಮ್, ಇಟ್ಸ್ ರಿಯಲಿ ಬ್ಯೂಟಿಫುಲ್, ವೆರಿ ಪ್ರೆಟಿ. Thanks. ಹಬಿ, ಸ್ಯಾರಿ ಹೇಗಿದೆ? ಮೀರಾನೇ ಚೆನ್ನಾಗಿದೆ ಅಂದಮೇಲೆ ನಾವೇನು ಹೇಳೋದು? ಇಟ್ ಇಸ್ ಫ್ಯಾಂಟಾಸ್ಟಿಕ್. ನೀನು ಅದನ್ನೇ ಹಾಕೋ. ಯು ಲುಕ್ ಸ್ಟನ್ನಿಂಗ್. ಥ್ಯಾಂಕ್ ಯು. ನೋಡಿ, ನನಗೂ ಅದೇ ತರ ಡಿಸೈನ್ ತೋರಿಸಿ. ಐ ಆಮ್ ಸೋ ಸಾರಿ, ಇವ್ರ ಹತ್ರ ಇರೋದೆಲ್ಲ ಎಕ್ಸ್ಕ್ಲೂಸಿವ್ ಪೀಸಸ್. ಒಂದೇ ಥರದ್ದು 2 ಡಿಸೈನ್ಸ್ ಬರಲ್ಲ. ಬಟ್ ದೆನ್ ಅದೇ ಸೇಮ್ ಕಲರ್ ಅಲ್ಲಿ ಐ ಹೆಲ್ಪ್ ಯು ವಿತ್ ಮೋರ್ ಪ್ಯಾಟರ್ನ್ಸ್. ಓಕೆ, ಅದನ್ನು ನೋಡಿ. ಇದನ್ನ ನೋಡಿ, ದಿಸ್ ಇಸ್ ಆಲ್ಸೋ ಬ್ಯೂಟಿಫುಲ್ ಅಂಡ್ ದ ಸೇಮ್ ಕಲರ್. ಬೇರೆ ಕಲರ್ ಅಲ್ಲಿ ಈ ಡಿಸೈನ್ ಕೊಡಿ. ಈ ಸೀರೆ ಬಾರ್ಡರ್ ಚೆನ್ನಾಗಿದೆ, ಆದ್ರೆ ಆ ಬಾರ್ಡ್ರು, ಈ ಕಲರು, ಆ ಡಿಸೈನ್ ಇರೋ ಸೀರೆ ತೋರಿಸಿ. ಆ ಥರ ಡಿಸೈನ್ ಬರಲ್ಲ ಮೇಡಮ್. ಅಂತದಿಲ್ವಾ? ಹಾಗಾದ್ರೆ ಇಷ್ಟೆಲ್ಲ ತೋರಿಸಿ ಈಗ ಆಪ್ಷನ್ ಇಲ್ಲ ಅಂದ್ರೆ ಹೇಗೆ? ಇಲ್ಲ ಇಲ್ಲ, ನೀವು ಹಾಗೆಲ್ಲ ಬೇರೆ ಕಡೆ ತಗೊಳ್ಳೋ ಹಾಗಿಲ್ಲ. ನಮ್ಮ ಥೀಮ್ ಪ್ಲಾನಿಂಗ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ಪ್ರಕಾಶ್, ಅವ್ರು ಕೇಳಿದ ಥರದೇ ಡಿಸೈನ್ ಸಿಗ್ಬೋದಾ? ಮ್ಯಾಮ್, ಅವ್ರು ಕೇಳೋ ಥರ ಡಿಸೈನ್ ಇಲ್ಲ ಮೇಡಮ್. ಆ ತರದಿಲ್ಲ ಅಂದ್ರೆ ನನಗೆ ಸೀರೆನೇ ಬೇಡ.